ನಾವಿವತ್ತಿರುವುದು ತ್ರಿವೇಣಿ ಸಂಗಮ ಎಂದೇ ಫೇಮಸ್ ಆಗಿರುವಂತಹ ತಿರುಮಲಕುಡು ನರಸೀಪುರದಲ್ಲಿ. ತಿರುಮಲಕುಡು ನರಸೀಪುರದ ಗೌರ್ನಮೆಂಟ್ ಬಸ್ ನಿಲ್ದಾಣದಿಂದ ಕೇವಲ 400-500 ಮೀಟರ್ ದೂರದಲ್ಲಿ ಒಂದು ಪ್ರಸಿದ್ಧ ದೇವಾಲಯವಿದೆ. ಈ ದೇವಾಲಯವು ಎಷ್ಟೋ ಜನ ತಿರುಮಲಕುಡು ನರಸೀಪುರ ಜನರಿಗೆ ನಿವಾಸಿಗಳಿಗೆ ತಿಳಿದಿರುವುದಿಲ್ಲ. ಆ ದೇವಸ್ಥಾನವನ್ನು ಇಂದು ನಾವೆಲ್ಲ ನೋಡಿಕೊಂಡು ಬರೋಣ ಬನ್ನಿ. ಈ ದೇವಸ್ಥಾನವನ್ನು ವಿಸಿಟ್ ಮಾಡಲು ನಾವು ತಲಕಾಡು ಮಾರ್ಗವಾಗಿ ಚಲಿಸಿದರೆ ಕೇವಲ 500-600 ಮೀಟರ್ ಎಡಕ್ಕೆ ಚಲಿಸಿದಾಗ ಎಡಗಡೆ ಕಾಣುವುದಂತೆ ಅನಾದಿ ಮೂಲಸ್ಥಾನೇಶ್ವರ ಸ್ವಾಮಿ ಸನ್ನಿಧಿ ಅಂತ ಕಾಣಿಸುತ್ತೆ. ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ನ ಮಾರ್ಗವಾಗಿ ಕೇವಲ 50 ಮೀಟರ್ ನಾವು ಚಲಿಸಿದಾಗ ಒಂದು ವಿಶಾಲವಾದಂತಹ ಒಂದು ದೇವಸ್ಥಾನದ ಆವರಣ ಸಿಗುತ್ತೆ. ಅನಾದಿ ಮೂಲಸ್ಥಾನೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ಎಷ್ಟೊಂದು ವಿಶಾಲವಾದಂತಹ ಮೈದಾನದೊಂದಿಗೆ ಎಷ್ಟೊಂದು ಪ್ರಶಾಂತತೆಯಿಂದ ಕೂಡಿದೆ. ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷವಾದ ಪೂಜೆಗಳು ನಡೆಯುತ್ತವೆ. ಈ ದೇವಾಲಯವು ವಿಶಾಲವಾಗಿ ಪ್ರಶಾಂತತೆಯಿಂದ ಕೂಡಿದ್ದು ಇದು ಕಾವೇರಿ ನದಿಯ ದಂಡೆಯಲ್ಲಿ ಕಾಣಸಿಗುತ್ತದೆ. ಈ ದೇವಸ್ಥಾನದಲ್ಲಿ ಮೂಲಸ್ಥಾನೇಶ್ವರ ಎಂಬ ಹೆಸರನ್ನು ಯಾಕೆ ಪಡೆಯಿತು ಅಂತಕ್ಕಂಥದ್ದನ್ನ ನಾವು ಈಗ ತಿಳ್ಕೊಳ್ಳೋಣ. ಮೂಲಸ್ಥಾನೇಶ್ವರ, ಮೊದಲಿಗೆ ಮೂಲಸ್ಥಾನೇಶ್ವರ ಸ್ವಾಮಿ ಸನ್ನಿಧಿ ಯಾಕೆ ಇದನ್ನು ಮೂಲಸ್ಥಾನೇಶ್ವರ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೂಲವಾಗಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಶಿವಲಿಂಗವನ್ನು ನೋಡ್ತಾ ಇದ್ದೀರಾ ನೋಡಿ ನೀವೆಲ್ಲ. ಇಲ್ಲಿ ಶಿವಲಿಂಗಕ್ಕೆ ವಿಶೇಷವಾದ ಪೂಜೆಗಳನ್ನು ನಡೆಸುತ್ತದೆ. ಇಲ್ಲಿ ಕೇವಲ ಬೆಳಿಗ್ಗೆ ಸಂಜೆ ಅಷ್ಟೇ ಅಲ್ಲ, ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡುತ್ತಾರೆ. ಇಲ್ಲಿ ಶಿವರಾತ್ರಿ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಸಾವಿರಾರು ಭಕ್ತರುಗಳು ಕೂಡ ದೂರದ ಊರುಗಳಿಂದ ಬಂದು ಇಲ್ಲಿ ದರ್ಶನವನ್ನು ಪಡೆಯುತ್ತಾರೆ. ಈ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ದೇವಾಲಯವೆಂದರೆ ಶಿವಕಾಮ ಸುಂದರಮ್ಮ ಸನ್ನಿಧಿ ಅಂತ. ಈ ದೇವಾಲಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ಕಳ್ಳತನ ನಡೆಯುತ್ತದೆ. ಆ ಕಳ್ಳತನ ನಡೆದಂತಹ ಸಂದರ್ಭದಲ್ಲಿ ಕಳ್ಳರು ಎಲ್ಲವನ್ನೂ ದೋಷುತ್ತಾರೆ. ಚಿನ್ನಾಭರಣಗಳಾಗಿರ್ಬೋದು, ಮುತ್ತುರತ್ನಗಳಾಗಿರ್ಬೋದು, ಅಥವಾ ಅರಕೆಯದು ಉಂಡಿಯ ಕಾಸಾಗಿರಬಹುದು, ಎಲ್ಲವನ್ನೂ ದೋಚುತ್ತಾರೆ. ಆದರೆ ಶಿವಕಾಮ ಸುಂದರಮ್ಮ ದೇವಿಯ ತಾಳಿಯನ್ನು ಮಾತ್ರ ಕದಿಲಿಕ್ಕೆ ಕಳ್ಳರಿಗೆ ಸಾಧ್ಯವಾಗಿರೋದಿಲ್ಲ. ಯಾಕೆ ತಾಳಿಯನ್ನು ಕದಿಲಿಕ್ಕೆ ಆಗಲಿಲ್ಲ ನನ್ನ ಇಲ್ಲಿಯ ಸ್ಥಳೀಯರ ಮುಖಾಂತರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದು ಪುರಾತನ ದೇವಾಲಯ. ಇದು ಆ ಕಡೆ ಬಂದರೆ ಅಮ್ಮನವ್ರ ದೇವಸ್ಥಾನ, ಇದು ಈಶ್ವರನ ದೇವಸ್ಥಾನ. ಅಮ್ಮನವ್ರ ದೇವಸ್ಥಾನದಲ್ಲಿ ಆಗ ಶಿವಪ್ಪ ಕಾಮೇಶ್ವರಿ ಅಂದ್ಬಿಟ್ಟಿದ್ದು. ಅದರಲ್ಲಿ ಕಳ್ತನ ಆದಾಗ ಲಕ್ಷ್ಮಿ ತಾಳಿ ಎಲ್ಲ ನಗನಾಣ್ಯವೆಲ್ಲ ಒಟ್ಟಾಗ್ಬಿಡುತ್ತೆ. ಆಗ ಲಕ್ಷ್ಮಿ ತಾಳಿ ಮಾತ್ರ ಕಲ್ಲಿನ ಒಳಗಡೆಗೆ ಸೇರ್ಕೊಂಡ್ಬಿಟ್ಟಿದೆ. ಇವತ್ತಿಗೂ ಅದು ಇದಾಗಿ ಕಾಣುತ್ತೆ. ಇದನ್ನು ತೆಗೆದು ನೋಡಿದ್ರೆ ತಾಳಿ ಇರೋದು ಅಲ್ಲಿ ಗೋಚರ ಆಗುತ್ತೆ. ಅದನ್ನ ತೋರಿಸಿದ್ರೆ ಆಗುತ್ತೆ. ಈಗ ಸರಿಯಾಗಿ ಅವರು ಇದೆ ಕಾಣುತ್ತೆ. ಅಂದರೆ ಇದು ಎಷ್ಟು ದಿನಕ್ಕೊಂದ್ಸರಿ ಓಪನ್ ಅಥವಾ ಡೈಲಿ ಓಪನ್ ಮಾಡ್ತಾರೆ? ಬೆಳಗ್ಗೆ ಸಾಯಂಕಾಲ ಸ್ವಲ್ಪ 6:30-7 ಗಂಟೆಗೆಲ್ಲ ಓಪನ್ ಆಗುತ್ತೆ. ಹಾಂ ಸರ್. 9 ಗಂಟೆ 10 ಗಂಟೆ ಒಳಗಡೆ ಕ್ಲೋಸು. ತಿರ್ಗಾ ಸಾಯಂಕಾಲ 4:30-5 ಗಂಟೆ ಕ್ಲೋಸ್. ಓಪನ್ ಆದರೆ 6-6:30 ತನಕ ಇರುತ್ತೆ. ಪೂಜೆ ಮಾಡಿಸ್ಬೇಕು ಅಂತ ಫೋನ್ ಮಾಡಿದ್ರೆ ಬಂದ್ ಮಾಡ್ಕೊಡ್ತಾರೆ. ಹಾಂ ಸರ್. ಅಂದರೆ ಯಾವಾಗಲೂ ಏನು ಪೂಜೆ ಇರಲ್ಲ? ಬೆಳಗ್ಗೆಯಿಂದ ಇರಲ್ಲ ಅವರು. ಸ್ವಲ್ಪ ಬೇಗಲೇ ಹೊರಟಾಗ್ತಾರೆ. ಕಾರಣ ಇಷ್ಟೇ, ಆ ತಾಳಿ ಶಿವಕಾಮ ಸುಂದರಮ್ಮನ ಗಂಟಲಿನಲ್ಲಿ ಸಿಕ್ಕಾಕಿಕೊಂಡಿರುತ್ತದೆ. ಇಂದಿಗೂ ಕೂಡ ಈ ತಾಳಿ ಶಿವಕಾಮ ಸುಂದರಮ್ಮನ ವಿಗ್ರಹದಲ್ಲಿ ಅಲ್ಲೇ ಇರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.